ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಓಕೆ ಫ್ರೆಂಡ್ಸ್, ಇವತ್ತೇನು ಒಂದು ವಿಡಿಯೋ ಅಂದರೆ ಒಂದು ಹೊಸ ಬಿಸ್ನೆಸ್ ಅಲ್ಲ, ಹಳೆ ಬಿಸ್ನೆಸ್ಸೇ. ಹೊಸ ಬಿಸ್ನೆಸ್ ಏನಿಲ್ಲ, ಎಲ್ಲ ಬಿಸ್ನೆಸ್ ಮಾಡೋದೆ. ಆ ಥರ ಒಂದು ಬಿಸ್ನೆಸ್. ಓಕೆನಾ? ತುಂಬ ಜನ ನನ್ನ ಫ್ರೆಂಡ್ಸ್ ಎಲ್ಲ, ತುಂಬ ಜನ ನನ್ನ ಫ್ರೆಂಡ್ಸ್ಗಳು ಇದ್ದಾರೆ. ಸ್ವಲ್ಪ ಜನ ಬಂದ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಕೆಲ್ಸಕ್ಕೆ ಹೋದ್ರೂ ಅಲ್ಲಿ ಬಂದ್ಬಿಟ್ಟು ಸರಿಗೆ ಅವರು ಪೇಮೆಂಟ್ಗಳು ಕೊಡೋಲ್ಲ, ತುಂಬ ಆಟ ಆಡಿಸ್ತಾರೆ, ಪೇಮೆಂಟ್ಗಳು ಸರಿ ಕೊಡೋಲ್ಲ ಅಂದ್ಬಿಟ್ಟು ತುಂಬ ಜನ ನನ್ನ ಹತ್ರ ಹೇಳ್ತಾ ಇರ್ತಾರೆ. ಹಂಗಿರುವಾಗ ನನಗೆ ತುಂಬ ಬೇಜಾರಾಗುತ್ತೆ. ಏನಪ್ಪ ಇದು ಈ ಥರ ಏನು ಇವಾಗ ಬ್ಯಾಂಗ್ಳೂರು ಏನಿಲ್ಲ. ಬ್ಯಾಂಗ್ಳೂರು ಬಂದ್ಬಿಟ್ಟು ಸಮುದ್ರ. ನಾವು ಏನು ಬೇಕಂದ್ರೆ ನಾವು ಬಿಸ್ನೆಸ್ ಮಾಡ್ಬೋದು ಬ್ಯಾಂಗ್ಳೂರಲ್ಲಿ. ಇದೇ ಬಿಸ್ನೆಸ್ಸು, ಇಲ್ಲೇ ಕೆಲ್ಸಕ್ಕೆ ಹೋಗ್ಬೇಕಂತ ಏನಿಲ್ಲ ನಾವು. ಓಕೆನಾ? ಪೇಮೆಂಟ್ಗಳು ಕೊಡಲಿಲ್ಲ ಅಂದರೆ ನಾನು ಅದೇ ಹೇಳೋದು, ಬಿಸ್ನೆಸ್ಸು ಸ್ವಂತವಾಗಿ ಏನಾದರೂ ಒಂದು ಬಿಸ್ನೆಸ್ ಮಾಡೋದು ಅಂತ ಹೇಳೋದು ನಾನು ನನ್ನ ಫ್ರೆಂಡ್ಸ್ಗಳಿಗೆ. ಆಮೇಲೆ ನೋಡಿ, ಇವಾಗ ಒಂದು ಫ್ರೆಂಡ್ ಬಂದ್ಬಿಟ್ಟು ಹೋಟ್ಲಿಗೆ ಹೋಗ್ತಾ ಇದ್ದಾನೆ ಕೆಲಸಕ್ಕೆ. ಅಲ್ಲಿ ಬಂದ್ಬಿಟ್ಟು ಪೇಮೆಂಟ್ಗಳು ಸರಿ ಕೊಡೋಲ್ಲ, ತುಂಬ ಕಷ್ಟಪಡ್ತಾ ಇದ್ದಾರೆ. ಪೇಮೆಂಟ್ಗಳೇ ಕೊಡೋಲ್ಲ, ಪೇಮೆಂಟೆಲ್ಲ ಹಿಡ್ಕೊತಾರೆ. ಕರೆಕ್ಟ್ಗೆ ಆ ಡೇಟಿಗೆ ಬರೋಲ್ಲ, ಒಂದು ತಿಂಗಳು ಪೇಮೆಂಟ್ ಹಿಡ್ಕೊಂಡೇ ಕೊಡ್ತಾರೆ. ಹಂಗೆ ಹೀಗಂತ ತುಂಬ ಬೇಜಾರು ಪಡ್ತಾರೆ ನನ್ನ ಹತ್ರ. ಆಮೇಲೆ ಸ್ವಲ್ಪ ಜನ ಫನ್ ವರ್ಲ್ಡ್, ಅಲ್ಲಿ 12 hours ಬಂದು ನಿಂತಿರ್ಬೇಕು. 12 hours ನಿಂತಿದ್ರೆ ಬೇರೆ 19,000, 18,000, 15,000 ಈ ಥರ ತುಂಬ ನಿಂತಿರಬೇಕು. 12 hours ನಿಂತಿರಬೇಕು ಫನ್ ವರ್ಲ್ಡಲ್ಲಿ. ಇದೆಲ್ಲ ಬಂದ್ಬಿಟ್ಟು ನನ್ನ ಹತ್ರ ಹೇಳ್ತಾರೆ, ತುಂಬ ಬೇಜಾರು ಪಡ್ತಾ ಇದ್ದಾರೆ. ಅವ್ರಿಗೆಲ್ಲ ಹೇಳೋದು ಒಂದೇ ಒಂದು, ಆ ಥರ ಇರೋರಿಗೆಲ್ಲ ಹೇಳೋದು ಒಂದೇ ಒಂದು, ಏನಂದರೆ ನಮ್ಮ ಹತ್ರ 2 wheeler ಅಂತೂ ಎಲ್ಲರ ಹತ್ರ ಇರುತ್ತೆ. ಎಲ್ಲರ ಹತ್ರ 2 wheeler ಇರುತ್ತೆ. ಝೊಮ್ಯಾಟೊ, ಆಮೇಲೆ ಪೋರ್ಟರು, ಈ ಥರನೂ ಮಾಡ್ಬೋದು. ಈ ಥರನೂ ಒಳ್ಳೆ ಇನ್ಕಮ್. ಡೈಲಿ ಅದರಲ್ಲಿ 1,000 ರೂಪಾಯಿ ಆರಾಮಾಗಿ ದುಡಿಬೋದು. ಕಷ್ಟ ಇದೆ, ಇಲ್ಲ ಅಂತ ಅಲ್ಲ. ಆದರೆ ಕಷ್ಟ ಪಟ್ಟರೆ ಆ ಪೆಟ್ರೋಲೆಲ್ಲ ಹೋಗಿ ಒಂದು 1,000 ರೂಪಾಯಿ ಗ್ಯಾರಂಟಿ ದುಡಿಬೋದು. ಮಿಸ್ ಇಲ್ಲ, ಆದರೆ ಸ್ವಲ್ಪ ಕಷ್ಟ ಇದೆ. ಆ ಥರ ಅದು ಮಾಡ್ಬೋದು. ಏನಾದರೂ ಸ್ವಲ್ಪ ಅಮೌಂಟ್ ಇದ್ದರೆ ಬಂದ್ಬಿಟ್ಟು ಈ ಟೆಂಪೋ, ಆಪೆ ಗಾಡಿ, ಟೆಂಪೋ ಇದೆಯಲ್ಲ, ಆಟೋ 3 wheeler ಆಟೋ, ಅದು ತಗೊಬೋದು. ಲಗೇಜ್ ಗಾಡಿ, ಅದರಲ್ಲಿ ಒಳ್ಳೆ ಇನ್ಕಮ್ ಇದೆ. ಅದರಲ್ಲಿ ಬಂದ್ಬಿಟ್ಟು ಡೈಲಿ ಒಂದು 2,500 3 ಸಾವಿರ ದುಡಿಬೋದು ಗ್ಯಾರಂಟಿ. ಟೋಟಲಾಗಿ ಇವತ್ತು ಬಂದ್ಬಿಟ್ಟು ಒಂದು 2,500 3 ಸಾವಿರ ನಾನು ದುಡಿದ್ರೆ, ನಾಳೆ ಬಂದ್ಬಿಟ್ಟು ಒಂದು 1,000 1,500 1,500 ಟೋಟಲಾಗಿ ನಾವು ಆ ಮಂತ್ಲಿ 1ನೇ ತಾರೀಕಿಂದ 1ನೇ ತಾರೀಕು ಒಂದು ಮಂತು ಸ್ಯಾಲ್ರಿ ಕರೆಕ್ಟ್ ಕಮ್ಮಿ ಅಂದ್ರೆ ಒಂದು 70,000 ರೂಪಾಯಿ ದುಡಿಬೋದು ಗ್ಯಾರಂಟಿ. 100% ದುಡಿಬೋದು. ಅದರಲ್ಲೂ ಒಳ್ಳೆ ಇನ್ಕಮ್ ಇದೆ. ಆ ಥರನೂ ಅದರಲ್ಲೂ ಮಾಡ್ಬೋದು. ಏನಕ್ಕೆ ಇದು ನೀವು ಹೇಳ್ತಾ ಇದ್ದೀರಾ ಆಟೋ ಬಗ್ಗೆ ನಿಮ್ಗೆ ಹೆಂಗೆ ಗೊತ್ತು, ಆಪೆ ಗಾಡಿ ಬಗ್ಗೆ ಹೆಂಗೆ ಗೊತ್ತಂದರೆ, ನಾನು ಅದರಲ್ಲಿ ಅನುಭವಿಸಿದ್ದೀನಿ. ನಾನು ಓಡಿಸಿದ್ದೀನಿ ಗಾಡಿ. ನಾನು ಓಡಿಸೋವಾಗ 1993 95 ಆ ಥರ ಟೈಮಲ್ಲಿ ನಾನು ಓಡಿಸ್ತಾ ಇದ್ದೆ. ಅವಾಗೆಲ್ಲ ಬಂದ್ಬಿಟ್ಟು ಮೊಬೈಲ್ ಫೋನೆಲ್ಲ ಇರಲಿಲ್ಲ. ಅವಾಗ ಒಂದು ಪೇಜರ್ ಬರೋದು. ಆ ಪೇಜರ್ ಬಂದ್ಬಿಟ್ಟು ಇಟ್ಕೊಳೋದು, ಎಲ್ಲ ಕಸ್ಟಮರ್ಗೆ ವಿಸಿಟಿಂಗ್ ಕಾರ್ಡ್ ಬರೋದು, ಪೇಜರ್ ನಂಬರ್ ಕೊಟ್ಬಿಟ್ಟು ಅಂದರೆ ಆವಾಗ ನಮಗೇನು ಮಾಡೋರು, ಫ್ಯಾಕ್ಟ್ರಿ ಇರೋರೆಲ್ಲ ನಮ್ಗೆ ಫೋನ್ ಮಾಡಿ ಕರೆಯೋರು. ಹೆಂಗೆ ಕರೆಯೋರು ಅಂದರೆ, ಪೇಜರಿಗೆ ಫೋನ್ ಮಾಡ್ದಾದ್ರೆ ಅದು ಒಂದು ಸೌಂಡ್ ಬರೋದು, ಕಿಂಗಿ ಅಂತ. ಇವಾಗ ಮೊಬೈಲ್ ಸೌಂಡ್ ಯಾವ ಥರ ಬರುತ್ತೋ ಆ ಥರ ಬರೋದು. ಅವಾಗ ಅದು ತೆಗೆದು ನೋಡ್ದಂದರೆ ಇದು ಎಲ್ಲಿಂದ ಬಂದಿದೆ ಫೋನ್ ಅಂದ್ಬಿಟ್ಟು ಆ 1 ರೂಪಾಯಿ ಕಾಯಿನ್ ಹಾಕ್ಬಿಟ್ಟು ನಾವು ಅವಾಗ ಫೋನಲ್ಲಿ ಮಾತಾಡ್ತೇವೆ. ಸರ್ ಇಲ್ಲಿ ಬರ್ರಿ, ಸರ್ ಅಲ್ಲಿ ಬರ್ರಿ. ಬಾಡಿಗೆ ಎಲ್ಲ ತುಂಬ ಕಮ್ಮಿ, ಮಿನಿಮಮ್ ಬಾಡಿಗೆ. ಮೆಜೆಸ್ಟಿಕ್ಗೆ ಸಿಬೆ ರೋಡಿಂದ ಮೆಜೆಸ್ಟಿಕ್ಗೆ ನಾನು ಓಡಿಸೋವಾಗ ಹೇಳ್ತಾ ಇದ್ದೀನಿ, ಸಿಬೆ ರೋಡಿಂದ ಮೆಜೆಸ್ಟಿಕ್ಗೆ ಹೋಗ್ಬೇಕಂದ್ರೆ 125 ರೂಪಾಯಿ. ಅದೇ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ 175 ರೂಪಾಯಿ ಬಾಡಿಗೆ. ಆ ಥರ ನಾನು ಆ ಥರ ಜೀವನ ಮಾಡಿದೆ. ನಾನು ಅದರಲ್ಲೇ ದುಡ್ದೆ, ಮಕ್ಕಳನ್ನ ಅದರಿಂದ ಸ್ವಲ್ಪ ದುಡ್ದು, ಅದರಿಂದ ಬೇರೆ ಬಿಸ್ನೆಸ್ ಏನಂತ ನಾನು ಎಲ್ಲ ತಿಳ್ಕೊಂಡು ಆಟೋನ ಬಿಟ್ಟು ಬೇರೆ ಬಿಸ್ನೆಸ್ ಜಂಪ್ ಆದೆ. ಈ ಥರ ಇವಾಗಿರೋ ಥರ ಆಪೆ ಏನದು ಮೊಬೈಲಲ್ಲಿ ಆನ್ಲೈನ್, ಇವಾಗಿರೋ ಥರ ಆನ್ಲೈನ್ ಅವಾಗ ಇದ್ದಿದ್ರೆ ನಾವು ಅದನ್ನ ಬಿಡ್ತಾ ಇದ್ದಿಲ್ಲ, ಆ ಟೆಂಪೋನ ಬಿಡ್ತಾ ಇದ್ದಿಲ್ಲ. ನಾವು ಟೆಂಪೋಲೇ ಇದ್ಬಿಡ್ತಾಯಿದ್ರೆ ಏನೋ ಗೊತ್ತಿಲ್ಲ. ಅವಾಗೆಲ್ಲ ನೋಡಿ, ಇವಾಗ ಮಲ್ಲೇಶ್ವರಂಗೆ ಹೋದ್ರಿ, ಇವಾಗ ಮೆಜೆಸ್ಟಿಕ್ ಹೋದ್ರಿ 125 ರೂಪಾಯಿ. ಅವಾಗ 125 ರೂಪಾಯಿ ತಗೊಂಡು ಮೆಜೆಸ್ಟಿಕ್ ಹೋದೆ ಅಂದರೆ ತಿರ್ಗಾ ನಾವೇನು ಮಾಡ್ತಾಯಿದ್ವಿ, ಅಲ್ಲೆಲ್ಲಾದ್ರೂ ಬಾಡಿಗೆ ಸಿಕ್ಕಿದ್ರೆ ಓಕೆ, ಸಿಗಲ್ಲ. ಹಂಗೆ 100% ಸಿಗಲ್ಲ. ಯಾವಾಗಾದ್ರೂ ಒಂದೊಂದು ಸತಿ ಸಿಗುತ್ತೆ. ಹಂಗೆ ಸಿಗೋಕ್ಕೆ ಚಾನ್ಸ್ ಇಲ್ಲ. ಹಂಗೆ ಸಿಗಲಿಲ್ಲ ಅಂದರೆ ತಿರ್ಗಾ ಏನು ಮಾಡ್ತಾಯಿದ್ರಿ, ಅಲ್ಲಿಂದ ನಾವು ಬಂದ್ಬಿಟ್ಟು ಸಿಬೆ ರೋಡ್ ಸ್ಟ್ಯಾಂಡ್ ಹತ್ರ ಬಂದು ನಿಂತ್ಕೊತಾ ಇದ್ವಿ. ನಾವು ಆ ಸ್ಟ್ಯಾಂಡ್ಗೆ ಬಂದು ಹಾಕ್ತಾಯಿದ್ವಿ. ತಿರ್ಗಾ ಸ್ಟ್ಯಾಂಡಲ್ಲಿ ಸ್ಟ್ಯಾಂಡ್ನ ಹುಡ್ಕೊಂಡು ಬರೋರು, ಕಸ್ಟಮರ್ ಬರೋರು ಸ್ಟ್ಯಾಂಡ್ನ ಹುಡ್ಕೊಂಡು
ಆಮೇಲೆ ಪೇಜರಲ್ಲಿ ಮಾಡೋರು ಈ ಥರ ಇತ್ತು. ಅವಾಗೆಲ್ಲ ತುಂಬ ಕಷ್ಟ ಇತ್ತು ಅವಾಗೆಲ್ಲ. ಇವಾಗ ಥರ ಈಸಿ ಇರಲಿಲ್ಲ. ಇವಾಗ ತುಂಬ ಈಸಿ. ಮನೇಲಿ ಮಲ್ಕೊಂಡಿದ್ರೆ ಫೋನ್, ಮನೇಲಿ ಮಲ್ಕೊಂಡಿದ್ರೆ ನಿಮಗೆ ಕಸ್ಟಮರ್ ಕರೀತಾರೆ, ಫೋನ್ ಮಾಡಿ ಕರೀತಾರೆ, ಸರ್ ಬರ್ರಿ ಅಂದ್ಬಿಟ್ಟು. ಆಪೆಯಿಂದ ಅದು ಪೋರ್ಟರು, ಅಂಕಲ್ ಡೆಲಿವರಿ ಫೋನ್ ಮಾಡಿ ಕರೀತಾರೆ, ಬರ್ರಿ ಅಂದ್ಬಿಟ್ಟು. ನಾವು ಹೋಗ್ಬೋದು, ಯಾವ್ದು ಹೋಗ್ಬೋದು, ಯಾವ್ದು ಬೇಡ ಸೆಲೆಕ್ಷನ್ ಮಾಡಿ ಹೋಗ್ಬೋದು. ಅದ್ರಲ್ಲಿ ಒಳ್ಳೆ ಕಾಸಿದೆ, ಅದರಲ್ಲಿ ಒಳ್ಳೆ ದುಡಿಮೆ ಇದೆ. ಒಂದು ಕುಟುಂಬನ ನಡ್ಸ್ಕೊಂಡು ಹೋಗ್ಬೋದು. ಇವತ್ತಿರೋ ಇದನ್ನ ಒಂದು ಬಾಡಿಗೆ ಕೊಟ್ಕೊಂಡು 2 ಮಕ್ಕಳನ್ನ ಸಾಕ್ಬೋದು. ಎಷ್ಟೋ ಜನ ಸಾಕ್ತಾ ಇದ್ದಾರೆ, ಒಂದು ಫ್ಯಾಮಿಲಿನ ಸಾಕ್ತಾ ಇದ್ದಾರೆ. ಆ ಆಟೋ ಸಾಕತ್ತೆ. ಅದು ಒಂದು. ಇನ್ನೊಂದು ಬಿಸ್ನೆಸ್ ಏನಂದರೆ ತುಂಬ ಒಳ್ಳೆ ಬಿಸ್ನೆಸ್. ಒಂದು ಅದು ಇಲ್ಲ ಅಷ್ಟು ಇಲ್ಲಪ್ಪ ನನ್ನ ಹತ್ರ ಕಾಸು, 2 ವೀಲರ್ ತೊಗೊಳೋಕ್ಕೂ ಕಾಸಿಲ್ಲ, ಒಂದು ಆಟೋ ತೊಗೊಳೋಕ್ಕೂ ಕಾಸಿಲ್ಲ. ಆಟೋ ತೊಗೊಬೇಕಾದ್ರೆ ಒಂದು 30,000 ಕೊಟ್ಟ ಅಂದರೆ ಲೋನ್ ಬಂದ್ಬಿಡುತ್ತೆ ನಿಮಗೆ. ತಿಂಗಳು ಅದು ಲೋನ್ ಕಟ್ಕೊಂಡು ಮನೆ ಬಾಡಿಗೆ, ಮಕ್ಕಳು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ಬೋದು. ತಿಂಗಳು ಎಷ್ಟು ಬರುತ್ತೆ? 9,000 10,000 ಬರುತ್ತೆ ಲೋನ್ ಅಷ್ಟೇ. ಆಟೋ ಟೆಂಪೋ ಆಪೆ ಗಾಡಿಗೆ ಹೇಳ್ತಾರೆ. ಅದು ಒಳ್ಳೆ ಇದು. ಆಮೇಲೆ ಇದು ಬಂದ್ಬಿಟ್ಟು ನಮ್ಗೆ ಅದು ತೊಗೊಳಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ ಅಂದರೆ ಮನೇಲಿ ಕುಂತ್ಕೊಂಡು ಒಂದು ಒಳ್ಳೆ ಬಿಸ್ನೆಸ್. ಎಂಥ ಬಿಸ್ನೆಸ್ ಅಂದರೆ ಅದು ಕಡಲೆಕಾಯಿ, ಆಮೇಲೆ ಈ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಬರುತ್ತಲ್ಲ, ಅದೆಲ್ಲ ಏನು ಮಾಡಬೇಕು, ಮಾರ್ಕೆಟಿಂದ KG ಲೆಕ್ಕದಲ್ಲಿ ತಗೊಂಬರ್ಬೇಕು. ಇವಾಗ ಒಂದು 5,000 ರೂಪಾಯಿ ಇದೆ ಅಂದ್ಕೊಳ್ಳಿ. 5,000 ರೂಪಾಯಿ ಪ್ಯಾಕಿಂಗ್ ಮಾಡೋ ಮಿಷಿನು ಒಂದು, ಅದರಲ್ಲಿ ಎಷ್ಟು ಗೊತ್ತಾ, ಅದು ಒಂದು 1,200 ರೂಪಾಯಿ ಏನೋ ಆಗುತ್ತೆ ಪ್ಯಾಕಿಂಗ್ ಮಾಡೋದು. ವೈಟಿಂಗ್ ಮಾಡೋ ಮಿಷಿನ್ ಬಂದ್ಬಿಟ್ಟು ಒಂದು 300 ರೂಪಾಯಿ ಏನೋ ಆಗುತ್ತೆ. 300 ರೂಪಾಯಿ 400 ರೂಪಾಯಿ ಹತ್ರ ಬರ್ಬೋದು ವೈಟಿಂಗ್ ಮಾಡೋ ಮಿಷಿನು. ಆಮೇಲೆ ಕವರ್ಸು, ಆಮೇಲೆ ಈ ಐಟಮ್ ಒಂದು 4-5 ಐಟಮ್ಸು. ಇವಾಗ ಸ್ನ್ಯಾಕ್ಸ್ ಐಟಮೇ ತೊಗೊಬೋದು. ಕಡಲೆ ಬೀಜ, ಆಮೇಲೆ ಹೆಸ್ರು ಬೇಳೆ, ಆಮೇಲೆ ಏನೇನೋ ಬಟಾಣಿ, ಏನೇನೋ ಇರುತ್ತಲ್ಲ ಈ ಸ್ನ್ಯಾಕ್ಸ್ ಐಟಮ್. 10 ರೂಪಾಯಿ ಪ್ಯಾಕೆಟ್ ಮಾಡ್ಬೋದು. 10 ರೂಪಾಯಿ ಪ್ಯಾಕೆಟ್ ಮಾಡೋದಂದರೆ ನಮಗೆ ಬಂದು ಒಂದು ರಟ್ಟಲ್ಲಿ ಆ ಪ್ಯಾಕೆಟ್ ಮಾಡಿ, ಚಿಕ್ಕ ಪ್ಯಾಕೆಟ್ ಮಾಡಿ ರಟ್ಟಲ್ಲಿ ನಾವು ಪಿನ್ ಹೊಡಿಬೇಕು. ಅದು ಒಂದು ರಟ್ಟಲ್ಲಿ ಬಂದ್ಬಿಟ್ಟು ನಿಮಗೆ ಕಮ್ಮಿ ಅಂದ್ರೂ 12 ಪೀಸ್ ಬರುತ್ತೆ. 12 ಪ್ಯಾಕೆಟ್ ಪೀಸ್ ಬರುತ್ತೆ. ಅದು ಬಂದ್ಬಿಟ್ಟು ನಮಗೆ ಒಂದು 4 ರೂಪಾಯಿಯಿಂದ 4 ರೂಪಾಯಿ ಬೀಳುತ್ತೆ. ನಾವು ಅಂಗಡಿಗೆ ಸೇಲ್ ಮಾಡೋದು 7 ರೂಪಾಯಿಗೆ ಸೇಲ್ ಮಾಡ್ತೀವಿ. ಅಲ್ಲಿಗೆ ಒಂದು ಪ್ಯಾಕೆಟ್ಗೆ ಬಂದ್ಬಿಟ್ಟು 4 ಕೊಡೆ ಅಂದ್ರೂ 7 ರೂಪಾಯಿ ಅಂದರೆ ಅದರಲ್ಲಿ ಮೈನಸ್ ಎಷ್ಟಾಯಿತು? 5 ಅನ್ಕೊಳ್ರಿ, 6, 7, 2 ರೂಪಾಯಿ ಸಿಗುತ್ತೆ ಒಂದು ಪ್ಯಾಕೆಟ್ ಮೇಲೆ. ಒಂದು ಪ್ಯಾಕೆಟ್ ಮೇಲೆ 2 ರೂಪಾಯಿ ಸಿಕ್ಕಿದ್ರೆ 12 ಪ್ಯಾಕೆಟ್ಗೆ ಎಷ್ಟಾಯಿತು? 2 ರೂಪಾಯಿ, 25 ರೂಪಾಯಿ ನಿಮಗೆ ಲಾಭ, ಮಿಸ್ಸೇ ಇಲ್ಲ. ಒಂದು ರಟ್ಟಲ್ಲಿ 25 ರೂಪಾಯಿ, 20 ರೂಪಾಯಿಂದ 25 ರೂಪಾಯಿ ಮಿಸ್ಸೇ ಇಲ್ಲ. ನಾವು ಒಂದು 5,000 ಹಾಕೋದ್ರಿಂದ ಅವಾಗ ಲೆಕ್ಕ ಹಾಕೊಬೇಕು. ಎಲ್ಲ ಟೋಟಲಾಗಿ ಎಲ್ಲ ಎತ್ಕೊಂಡು ಮಾಡಿದಂತೆ ಫಸ್ಟ್ ದಿನ ಕಷ್ಟ ಇರುತ್ತೆ. ಫಸ್ಟ್ ದಿನ ಬಂದ್ಬಿಟ್ಟು ಅಂಗಡಿಗಳಲ್ಲಿ ಕೊಡಲ್ಲ, ಆರ್ಡ್ರ್ ಕೊಡಲ್ಲ ನಿಮಗೆ, ಖಂಡಿತ ಕೊಡಲ್ಲ. ಅದು ಯಾಕೆ ನೀನು ಅದು ಹಿಂಗೆ ನಿಮ್ಗೆ ಗೊತ್ತು, ಅದು ಹಿಂಗೆ ಪರಿಚಯನ ಅಂತ ನಿಮ್ಗೆ ಗೊತ್ತು. ನಾನು ಈಸ್ಟರ್ನ್ ಮಸಾಲೆ ಬಂದ್ಬಿಟ್ಟು ಮಾರ್ಕೆಟಿಂಗ್ ಮಾಡಿದ್ದೀನಿ. ಈಸ್ಟರ್ನ್ ಮಸಾಲ ಅದನ್ನು ಬಿಸ್ನೆಸ್ ಮಾಡಿದ್ದೀನಿ. ಅದನ್ನು ತಗೊಂಡು ಆಪೆಗಳಲ್ಲಿ ಹಾಕೊಂಡು ಅದನ್ನು ಬಿಸ್ನೆಸ್ ಮಾಡಿದ್ದೀನಿ ನಾನು. ಈಸ್ಟರ್ನ್ ಮಸಾಲ ಅದರಲ್ಲಿ ಸ್ವಲ್ಪ ಅನುಭವ ಇದೆ. ಅದರಲ್ಲಿ ಈ ವಿಡಿಯೋಗಳೆಲ್ಲ ನೋಡ್ತಾ ಇರ್ತೀನಿ. ನನ್ನ ಫ್ರೆಂಡ್ಸ್ಗಳೆಲ್ಲ ಆಗ್ತಾ ಇದ್ದಾರೆ ಅಂಗಡಿಗಳಿಗೆಲ್ಲ. ನನ್ನ ಫ್ರೆಂಡ್ಸ್ಗಳೆಲ್ಲ ತುಂಬ ಜನ ಅಂಗಡಿಗಳಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ತುಂಬ ಜನ ಇದ್ದಾರೆ ಫ್ರೆಂಡ್ಸು ಬಿಸ್ನೆಸ್ದಲ್ಲಿ ಈ ಥರ ಮಾಡೋರು. ಅವರು ನನಗೆ ಹೇಳಿದ್ದಾರೆ ಈ ಥರ ಅಂದ್ಬಿಟ್ಟು. ಇದು ಒಂದು ಸತಿ ಕ್ಲಿಕ್ ಆಯ್ತಂದರೆ ಒಳ್ಳೆ ಫ್ಯಾಮಿಲಿ ಬಿಸ್ನೆಸ್ ಆಗ್ಬಿಡುತ್ತೆ. ಅದು ಒಳ್ಳೆ ಬಿಸ್ನೆಸ್ ಆಗ್ಬಿಡುತ್ತೆ. ಒಂದು ಸತಿ ಮಾರ್ಕೆಟಿಂಗ್ ಮಾಡಬೇಕು, ಸ್ವಲ್ಪ ಕಷ್ಟಪಟ್ಟು ಮಾರ್ಕೆಟಿಂಗ್ ಮಾಡಬೇಕು. ನಾವು ಹೇಳ್ಬೇಕು ಅವ್ರಿಗೆ ಸರ್ ನಾವು ಬರ್ತೀವಿ ಸರ್, ರೆಗ್ಯುಲರಾಗಿ ಬರ್ತೀವಿ ನಾವು ಬಂದು. ಅವ್ರು ಯಾಕೆ ಅವರು ಕೊಡಲ್ಲ ಅಂದರೆ ಒಂದು 5 ವರ್ಷದಿಂದ ಒಬ್ರು ಕೊಡ್ತಾ ಇರ್ತಾರೆ, ಓಕೆನಾ. ಇವಾಗ ಸಡನ್ನಾಗಿ ನಾವು ಹೋದರೆ ತೊಗೊಳಲ್ಲ. ಯಾಕೆ ತೊಗೊಳಲ್ಲ ಅಂದರೆ 5 ವರ್ಷದಿಂದ ಅವ್ರು ಕೊಡ್ತಾ ಇರ್ತಾರೆ. 1 ರೂಪಾಯಿ ಕಮ್ಮಿ ಕೊಡ್ತೀನಿ ಅಂದ್ರು, ಅವಳು 50 ಪೈಸೆ ಕಮ್ಮಿ ಕೊಡ್ತೀನಿ ಅಂದ್ರು ತೊಗೊಳಲ್ಲ. ಯಾಕಂದರೆ 5 ವರ್ಷದಿಂದ ಕೊಡೋರ ಹತ್ರ ಇವನು ಸಡನ್ನಾಗಿ ಹೋಗಿ ಕೊಟ್ಬಿಟ್ಟು ನಾಳೆ ಬರಲಿಲ್ಲ ಅಂದರೆ ಹೆಂಗೆ? ರೆಗ್ಯುಲರಾಗಿ ಬರೋದು ನೋಡ್ತಾರೆ. ಅಂಗಡಿಯವರು ಯಾವತ್ತೂ ಅಷ್ಟೇ ಡಿಸ್ಟ್ರಿಬ್ಯೂಟ್ರು ಒಳ್ಳೆ ರೆಗ್ಯುಲರಾಗಿ ಬರ್ತಾ ಇದ್ದಾರಾ, ನಮಗೆ ಒಳ್ಳೆ ಸಪ್ಲೈ ಮಾಡ್ತಾ ಇದ್ದಾರಾ ಅಂತ ನೋಡ್ತಾರೆ. ನೋಡ್ಬಿಟ್ಟೆ ಅವ್ರು ಬಂದ್ಬಿಟ್ಟು ನಮಗೆ ಆರ್ಡ್ರ್ ಕೊಡೋದು. ಇಲ್ಲಾಂದರೆ ಸುಮ್ಮನೆ ಹಂಗೆ ಆರ್ಡ್ರ್ ಕೊಡೋಲ್ಲ. ಅದರಲ್ಲೂ ಒಳ್ಳೆ ಕಾಸಿದೆ. ಅದರಲ್ಲೂ ಕಮ್ಮಿ ಅಂದ್ರೂ ಸ್ಟಾರ್ಟಿಂಗ್ಗೆ ನಿಮಗೆ ಸ್ವಲ್ಪ ಕಷ್ಟ ಇರುತ್ತೆ. ಆಮೇಲೆ ಬಿಸ್ನೆಸ್ ಏನಾದರೂ ಕುದುರು ಬಿಡ್ತಂದರೆ ನಾವು ಬ್ಯಾಂಗ್ಳೂರು ಫುಲ್ಲು ನಮ್ಮದೇ. ಇವಾಗ ಒಂದು ಆಚಿ ಮಸಾಲ ತೊಗೊಂಡ್ರೆ ಇಷ್ಟಂತ ಕೊಡ್ತಾನೆ, ಇಷ್ಟು ಜಾಗದಲ್ಲಿ ಮಾತ್ರ ಮಾಡ್ಬೇಕಂತ ಇರುತ್ತೆ. ನಮ್ಮ ಓನ್ ಬಿಸ್ನೆಸ್ ಅಂದರೆ ಬ್ಯಾಂಗ್ಳೂರಲ್ಲಿ ಎಲ್ಲಿ ಬೇಕಂದ್ರೆ ಮಾಡಿ, ಶಿವಾಜಿನಗರ ಮಾಡು, ಮೆಜೆಸ್ಟಿಕಲ್ಲಿ ಮಾಡು,
ಮಾರ್ಕೆಟ್ ಹತ್ರ ಎತ್ಕೊಂಡೋಗಿ ಮಾರ್ರಿ, ಗಲ್ಲಿಯಲ್ಲಿ ಎತ್ಕೊಂಡೋಗಿ ಮಾರ್ಬೋದು. ಇದು ನಮ್ಮ ಬ್ರ್ಯಾಂಡು, ನಾವು ಏನು ಬೇಕಂದ್ರೆ ಮಾರ್ಬೋದು. ಆ ಥರ ಎಷ್ಟೋ ಬಿಸ್ನೆಸ್ಗಳಿದೆ, ಏನೇನೋ ಬಿಸ್ನೆಸ್ಗಳಿದೆ. ಮನೆಯಲ್ಲಿ ಕುಂತ್ಕೊಂಡು ಮಾಡೋದಕ್ಕೆ ಏನೇನೋ ಬಿಸ್ನೆಸ್ ಇದೆ. ಆದರೆ ಮಾಡೋಕ್ಕೆ ಛಲ ಇರಬೇಕು. ಕೈ ಕೆಸರಾದರೆ ಬಾಯಿ ಮೊಸರು, ಆ ಕಾಲದಲ್ಲೇ ಹೇಳ್ಬಿಟ್ಟಿದ್ದಾರೆ, ಕೈ ಕೆಸರಾದರೆ ಬಾಯಿ ಮೊಸರು ಅಂದ್ಬಿಟ್ಟು. ಆ ಥರ ನಾವು ಕಷ್ಟಪಟ್ಟರೆ ಒಂದು ಬಿಸ್ನೆಸ್ಸಲ್ಲಿ ಮುಂದಕ್ಕೆ ಬರೋಕ್ಕಾಗೋದು, ಇಲ್ಲಾಂದ್ರೆ ಆಗಲ್ಲ. ನಾನು ನೋಡಿ ಅವತ್ತು ಕಷ್ಟಪಟ್ಟಿರೋಂಗಿಲ್ಲ ಅಂದರೆ ಇವತ್ತವರೆಗೂ ಟೆಂಪೋನೇ ಓಡಿಸ್ತಾ ಇದ್ದೆ ನಾನು, ಓಕೆನಾ. ಅವತ್ತು ಏನೇನೋ ಮಾಡಿ ಹೆಂಗೋ ಮಾಡಿ ನಂದಂತ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಅದು ಇನ್ನೊಂದು ವೀಡಿಯೋಲಿ ಹೇಳ್ತೀನಿ ಫ್ರೆಂಡ್ಸ್. ನಾನೊಂದು ಏನೇನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇನ್ನೊಂದು ವೀಡಿಯೋಲಿ ಕ್ಲಿಯರಾಗಿ ಹೇಳ್ತೀನಿ ನಾನು, ಓಕೆನಾ. ಇದರಲ್ಲಿ ನಾನು ನನ್ನ ನಾಲೆಜ್ ಪ್ರಕಾರ ನನಗೆ ಗೊತ್ತಾಗೋಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ನೋಡಿ, ಎಲ್ಲರೂ ನೋಡ್ಬಿಟ್ಟು ಏನಾದರೂ ಮಾತಾಡ್ಬೇಕಂದ್ರೆ ಒಂದು ಕಮೆಂಟ್ ಹಾಕಿ. ನಾನು ಹೇಳಿದ್ದು ಏನಾದರೂ ರಾಂಗ್ ಆಗಿದ್ರೆ ಒಂದು ಕಮೆಂಟ್ ಹಾಕಿ, ಪರವಾಗಿಲ್ಲ. ನಾನು ಅದು ನೋಡ್ಬಿಟ್ಟು ಸರಿ ಅದನ್ನ ನಾನು ಟ್ರೈ ಮಾಡ್ತೀನಿ, ತಿದ್ಕೊಳಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಇದು ನನಗೆ ಗೊತ್ತಾಗಷ್ಟು ಇದೆಲ್ಲ ಒಳ್ಳೆ ಬಿಸ್ನೆಸ್, ಒಳ್ಳೆ ಬಿಸ್ನೆಸ್. ಇದೇನು ತುಂಬ ಕಷ್ಟವಾದ ಬಿಸ್ನೆಸ್ ಅಲ್ಲ, ಮಾಡಿದ್ರೆ ಒಳ್ಳೇದು. ಬೇರೊಬ್ಬರ ಹತ್ರ ಹೋಗಿ ಕೈ ಕೆಳಗೆ ಕೆಲಸ ಮಾಡೋ ಬದಲು ನಮ್ದಂತ ಸ್ವಂತ ಒಂದು ಬಿಸ್ನೆಸ್ ಇದ್ದರೆ ಫ್ಯಾಮಿಲಿ ಬಿಸ್ನೆಸ್ ಆಗ್ಬಿಡುತ್ತೆ, ಒಳ್ಳೆ ಲಾಭ ಆಗುತ್ತೆ. ನೀವು ನೋಡಿ, ಟ್ರೈ ಮಾಡಿ ನೋಡಿ. ಇದು ನಿಮ್ಮ ಕೈಯಲ್ಲಿ ಆಗಲ್ಲ ಅಂತಲ್ಲ, ನೀವು ನೆನೆಸ್ಕೊಂಡ್ರೆ ಗ್ಯಾರಂಟಿ ಆಗುತ್ತೆ. ನೀವು ನಿಮ್ಮ ವೈಫು ಇಬ್ಬರೇ, ಒಂದು ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇದ್ದಾರೆ ಅಂದ್ಕೊಳ್ಳಿ, ಗಂಡ ಹೆಂಡತಿ ಇಬ್ಬರೇ ಮಾಡ್ಬೋದು. ಇಬ್ಬರು ಸೇರಿ ಪ್ಯಾಕಿಂಗ್ ಮಾಡಿ ಗಂಡಸರು ಆಚೆ ಎತ್ಕೊಂಡೋಗಿ ಮಾಡ್ದ ಅಂದರೆ, ಎತ್ಕೊಂಡೋಗಿ ಅಂಗಡಿಗಳು ಸಪ್ಲೈ ಮಾಡ್ದಂಗೆ ಹೆಂಗೆ ಆಗ್ಬೋದು ಗೊತ್ತಾ, ಬಂಗಾರ ಜೀವನ ಮಾಡ್ಬೋದು. ಆದರೆ ಮಾಡಬೇಕು, ಸ್ವಲ್ಪ ಕಷ್ಟ. ಯಾವ ಕೆಲಸ ಕಷ್ಟ ಇಲ್ಲ, ಎಲ್ಲ ಕೆಲಸನೂ ಕಷ್ಟ ಇದೆ. ನಾನು ಹೇಳೋದಿಷ್ಟೇ, ಎಲ್ಲರೂ ಅವರು ನನಗೆ ಪೇಮೆಂಟ್ ಕೊಟ್ಟಿಲ್ಲ, ಇವರು ಪೇಮೆಂಟ್ ಕೊಟ್ಟಿಲ್ಲ, ನಾನು ಹೆಂಗೆ ಕೆಲಸ ಮಾಡೋದು, ವಾಚ್ಮೆನ್ ಡ್ಯೂಟಿಗೆ ಹೋದರೆ ಸರಿಗೆ ಪೇಮೆಂಟ್ ಬರಲ್ಲ, ಅಲ್ಲಿಗೆ ಪೇಮೆಂಟ್ ಬರಲ್ಲ ಅಂತ ತುಂಬ ಕೊಡುತ್ತಾ ಇರ್ತಾರೆ. ದಯವಿಟ್ಟು ಯಾರು ಕೊಡಬೇಡ್ರಿ. ಈ ಬಿಸ್ನೆಸ್ ಒಂದು 5,000 ಇಟ್ಕೊಂಡು ಸ್ಟಾರ್ಟಿಂಗ್ ಮಾಡಿ, ಒಂದು 5,000 ಇಟ್ಕೊಂಡು ಕಲ್ಲೆ ಬೀಜ ಪ್ಯಾಕಿಂಗ್ ಮಾಡಿ. ತುಂಬ ಕಾಸೇ ಇಲ್ಲ ಅನ್ನೋರಿಗೆ ಒಂದು 5,000 ಇಟ್ಕೊಂಡು ಸುಮ್ಮನೆ ಒಂದು ಚಿಕ್ಕ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಅದರಲ್ಲೇ ನಿಮಗೆ ನಾಲೆಜ್ ಬಂದ್ಬಿಡುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಬಾಯ್.